ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಶ್ರೀರಾಮುಲು ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಕೈ ನಾಯಕರ ವಿರುದ್ಧ ರಾಮುಲು ಅವರು ಆಕ್ರೋಶ ಹೊರಹಾಕಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಿದೆ ಅಂತ ನಾವು ಮೊದಲೇ ಹೇಳಿದ್ವಿ. ಇದರ ಹಿಂದೆ ಮತ್ತಷ್ಟು ಜನ ಕೂಡ ಇದ್ದಾರೆ, ಹೀಗಾಗಿ ಅವರನ್ನು ಕೂಡ ಪತ್ತೆ ಹಚ್ಚಬೇಕು. ಯಾರ್ಯಾರು ಈ ಒಂದು ಅಕ್ರಮದ ಆರೋಪ ಎದುರಿಸ್ತಾ ಇದ್ದಾರೆ, ಎಲ್ಲರೂ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡಬೇಕು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ. ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ, ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರ ಮನೆ ಮೇಲೆ, ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರ ಮನೆ ಮೇಲೆ, ಇವರೆಲ್ಲರ ಮನೆ ಮೇಲೆ ಇವತ್ತು ಇಡಿ ದಾಳಿ ಆಗ್ತಾ ಇದೆ. ಈ ನಾಯಕರು ಬಹಳಷ್ಟು ಸಾಚಾಗಳ ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು. ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂತ ರೀತಿಯಲ್ಲಿ ಮಾತಾಡ್ತಿದ್ರು. ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಬಹಳಷ್ಟು ಸಾಚಾಗಳು ಇವರು ಮಾತಾಡ್ದಂಗೆ ನಡ್ಕೊಂತಾರಂದೇಳಿ ಅನ್ಕೊಂಡಿದ್ರು. ಹಂಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವರಾದಂಥ ನಾಗೇಂದ್ರ ಅವರು ನಮ್ಮ ಪಕ್ಷದ ವಿಜಯೇಂದ್ರರ ಹಾದಿಯನ್ನು ಹಿಡ್ಕೊಂಡು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣನವರು ಮತ್ತು ಸೋಮಶೇಖರ್ ಅವರು ಮತ್ತು ವೆಂಕಟೇಶ್ವರ ಹಾದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಹತ್ತತ್ರ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ನಾವು ಒಂದೇ ಕೇಳಿದ್ವಿ, ಆ ಮಂತ್ರಿಯನ್ನು ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನಂತ ಒತ್ತಾಯವನ್ನು ಮಾಡಿದಂತ ಟೈಮಲ್ಲಿ ನಮ್ಮ ಒತ್ತಾಯ ಮೇರೆಗೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ನಂತರ ಜೈಲ್ ಪಾಲ್ ಕೂಡ ಆ ಮಂತ್ರಿಗಳು ಆದರು. ಆದ ನಂತರ ಏನಾಯ್ತು, ಇನ್ವೆಸ್ಟಿಗೇಷನ್ ಆಗಂತ ಟೈಮಲ್ಲಿ ಅದೇ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ಆದ್ರು, ಆತ್ಮಹತ್ಯೆ ಮಾಡಿಕೊಂಡ್ರು, ನೇಣಿಗೆ ಶರಣಾದ್ರು. ಆ ನೇಣಿಗೆ ಶರಣಾದಂತ ಟೈಮಲ್ಲಿ ಅವರು ಡೆತ್ ನೋಟ್ ಅನ್ನು ಬರೆದಿಟ್ರು. ಆ ಡೆತ್ ನೋಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ವಿಚಾರಗಳನ್ನು, ಇದರಲ್ಲಿ ಒಬ್ಬ ಮಂತ್ರಿ ಕೂಡ ಶಾಮೀಲಾಗಿದ್ದಾರೆ ಅನ್ನಂತ ಮಾತನ್ನು ಅವರು ಹೇಳಿದ್ರು. ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವು ಇದೀವಿ, ಆ ಮಕ್ಕಳು ಶೈಕ್ಷಣಿಕವಾಗಿ ನಾವು ಇದೀವಿ ಅನ್ನಂತ ಹೇಳ್ತಾ ಇದ್ದಾಗಲಿ ಇವತ್ತು ಆ ಮಕ್ಕಳನ್ನ ಎಲ್ಲಿ ಉಳಿಸಂತ ಕೆಲಸ ಮಾಡಿದೆ. ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಾರ. ಅವ್ರಿಗೇನ ಮಾನ ಮರ್ಯಾದೆ ಇದ್ರೆಗಿನ ಅವ್ರ ಸಾಂದಿದೆ ಏನಕ್ಕಿದ್ರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಆದ್ರೆ ಮಂತ್ರಿ ಅನ್ನಂತ ವ್ಯಕ್ತಿಗಳು, ಸರ್ಕಾರದ ಜನಪ್ರತಿನಿಧಿಗಳು ಹೆಂಗಿರಬೇಕು ಅನ್ನಂಥದ್ದು ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ. ಸರ್ಕಾರದ ಹಣನ್ನೇ ನುಂಗಾಕ್ತಾರಂದ್ರೆ ಇನ್ನ ಇವ್ರು ರಾಜಕಾರಣಿಗಳ ಅನ್ನಕ್ಕೆ ಏನ್ ಯೋಗ್ಯತೆ ಇದೆ ಇವರಿಗೆ? ಸರ್ಕಾರ ಅನ್ನಕ್ಕೆ ಏನ್ ಯೋಗ್ಯತೆ ಇದೆ ಇವತ್ತು? ಮೊನ್ನೆ ಮುಖ್ಯಮಂತ್ರಿಗಳು ಬಂದಂತ ಟೈಮಲ್ಲಿ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರ ಅವ್ರಿಗೆ ಮಂತ್ರಿ ಕೊಡ್ತೀವಿ. ಕೊಡ್ರಿ, ನಾವೇನು ಬ್ಯಾಡ ಅನ್ನಕ್ ಹೋಗಲ್ಲ. ಫಸ್ಟ್ ನಿಗಮದ ಹಣ ಕಟ್ಟಿರಲ್ಲ, ಆ ಬಡವರ ಹಣ ಇವತ್ತು 187 ಕೋಟಿ, ನೀವೇನು ಭ್ರಷ್ಟಾಚಾರ 106 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು, ಅಷ್ಟೋ ಇಷ್ಟ ಕಟ್ಟಿದ್ರಿ, ಇನ್ನ ಸಾಕಷ್ಟು 90 ಕೋಟಿನ ಬಾಕಿ ಇದೆ. ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ, SC ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ, ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಪ್ರೋತ್ಸಾಹನೆ ಸಿಗ್ತಾ ಇಲ್ಲ. ಇದಕ್ಕೆ ಯಾರು ಜವಾಬ್ದಾರಿ?